ಗಾಯ ನಮಃ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಮಾತಾಜಿ. ನಾರಿ ಒಬ್ಬಳು ಬಂದು ಬಾರಿ ಹಬ್ಬರವ ಹೊತ್ತು ಆ ರೂಢ ಭಿಕ್ಷೆಯ ಬೇಡಾಳ ಸುವ್ವಿ, ಮತ್ತಿನ್ನು ವೀರ ಬಸವಣ್ಣ ಬರುವಾಗ ಸುವ್ವಿ. ಇದೊಂದು ಆದಿಶರಣರು ಹೇಳಿದ ಕಾಲಜ್ಞಾನ ವಚನ. ಕ್ರಿಸ್ತ ಶಕ 1196ರಲ್ಲಿ ಕಲ್ಯಾಣ ಕ್ರಾಂತಿಯ ಕೊನೆಯ ಘಟನೆ ನಡೆದು ಅಂದಿನ ಶರಣರು ಬಸವ ಕಲ್ಯಾಣವನ್ನು ತೊರೆದು ವಚನ ಕಟ್ಟುಗಳ ರಕ್ಷಣೆಗೆ ಹಾಗೂ ತಮ್ಮನ್ನು ರಕ್ಷಿಸುವ ಸಲುವಾಗಿ ಬೇರೆ ಬೇರೆ ವರ್ಗದಲ್ಲಿ ಚದುರಿದರು. ಹೀಗೆ ಶರಣರ ಆಸೆ ನಿರೀಕ್ಷೆಯನ್ನ ಕಾಲಜ್ಞಾನ ವಚನಗಳಲ್ಲಿ ನಮೂದಿಸಿದ್ದಾರೆ. ಹಾಗೆ 770 ವರ್ಷಗಳ ನಂತರ ಪುನಃ ಬರುವರೆಂದು ತಮ್ಮ ಕಾಲಜ್ಞಾನ ವಚನದಲ್ಲಿ ಹೇಳಿದ್ದಾರೆ. ಕ್ರಿಸ್ತ ಶಕ 1196 ಮತ್ತು 770 ಸೇರಿದರೆ 1966ರಲ್ಲಿ ಪೂಜ್ಯ ಪ್ರವಚನ ಪಿತಾಮಹರಾದ ಲಿಂಗೈಕ್ಯ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರ ಬರುವಿಕೆ ಜರೆಯಿತು. ನಂತರ ಡಾಕ್ಟರ್ ಮಾತೆ ಮಹಾದೇವಿ ತಾಯಿ ಅವರು ಬಂದರು. ಇವರೇ ಆರೂಢ ಭಿಕ್ಷೆ ಬೇಡಿದವರು. 5/4/1966ರಲ್ಲಿ ಜಂಗಮ ದೀಕ್ಷೆ ಪಡೆದರು. ಸುಂದರ ಬರವಣಿಗೆ, ಸಕಾರಾತ್ಮಕ ಮನಸ್ಥಿತಿ, ಗುರು ಬಸವಣ್ಣನವರ ಬಗ್ಗೆ ಆಗಲಿ ಹಾಗೆ ವಚನಗಳ ಬಗ್ಗೆ ಅವರಿಗಿದ್ದ ಕಾಳಜಿ, ಗುರು ಬಸವಣ್ಣನವರ ಬಗ್ಗೆ ಹೆಚ್ಚಿನ ಇತಿಹಾಸ ಮತ್ತು ವಿವರಣೆಗಳನ್ನ ಸಂಶೋಧಿಸಿ ಪ್ರಕಟಿಸಿದರು. ಚಿತ್ರದುರ್ಗದ ಸಾಸರಟ್ಟಿ ಗ್ರಾಮದಲ್ಲಿ ತಂದೆ ಬಸಪ್ಪ ಹಾಗೂ ತಾಯಿ ಗಂಗಮ್ಮನವರ ಹಿರಿಯ ಮಗಳಾಗಿ ಜನಿಸಿದರು. ಸಾಮಾಜಿಕ ಮತ್ತು ಧಾರ್ಮಿಕ ಜವಾಬ್ದಾರಿಗಳನ್ನ ಪಾಲಿಸುತ್ತಾ ಬಂದರು. ಅವರು ಕಾಲೇಜಿನಲ್ಲಿ ಬರೆದ ಒಂದು ಪ್ರಬಂಧವನ್ನು ಆ ಕಾಲೇಜಿನಲ್ಲಿ ಭದ್ರವಾಗಿಟ್ಟು ಪೂಜ್ಯ ಮಾತಾಜಿಯವರಿಗೆ ಇತ್ತೀಚೆಗೆ ಹಿಂತಿರುಗಿಸಿದರಂತೆ. ತಂದೆ ತಾಯಿಯರ ಆರೈಕೆಯಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನ ಮೈಗೂಡಿಸಿಕೊಂಡರು. ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರ ಅನುಭವ ಮಂಟಪ ಪ್ರವಚನದಿಂದ ಶರಣರ ಸಾಧನೆ, ಸಾಹಿತ್ಯ ಹಾಗೂ ಧರ್ಮ ಪ್ರಚಾರದ ಕಡೆಗೆ ಒಲವು ಬೆಳೆಯಿತು. ಅಂದಿನ ಸಮಾಜ ಮತ್ತು ಸಾಂಪ್ರದಾಯಿಕ ಮನಸ್ಸುಗಳು ಮಾತಾಜಿ ಹಾಗೂ ಅಪ್ಪಾಜಿ ಅವರಿಗೆ ಕಿರುಕುಳ ಕೊಡುತ್ತಲೇ ಇದ್ದಾರೆ ಕೂಡ. ತಾವು ಸಾಧಕರಾಗಿ ಬೃಹತ್ ಗ್ರಂಥವಾದ ಬಸವತತ್ವ ದರ್ಶನವನ್ನು 3 ತಿಂಗಳಿನಲ್ಲಿ ಬರೆದು ಲೋಕಕ್ಕೆ ಅರ್ಪಿಸಿದವರು. ಕಾರ್ಯನಿರ್ವಾಹಕ ಪಡೆದ ಅವಶ್ಯಕತೆ ಕಂಡುಕೊಂಡ ಪೂಜ್ಯರಿವರು. ಭಕ್ತಿ ಪಕ್ಷ, ರಾಷ್ಟ್ರೀಯ ಬಸವದಳಗಳು ಅಸ್ತಿತ್ವಕ್ಕೆ ಬಂದವು. ಬಸವಧರ್ಮ ಪೀಠದ ಶಿಸ್ತುಬದ್ಧ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳಾಗಿ ರೂಪುಗೊಂಡವು. ಹಾಗೆ ಚಿಕ್ಕ ಮಕ್ಕಳಿಗೆ ಬಸವಾಂಕುರ ಸಂಸ್ಥೆಯನ್ನು ಸ್ಥಾಪಿಸಿದರು. ಸುಮಾರು 1200 ರಾಷ್ಟ್ರೀಯ ಬಸವದಳಗಳನ್ನ ಸ್ಥಾಪಿಸಿದರು. ಅವರ ಚಿಂತನೆಗಳು, ಆಲೋಚನೆಗಳು, ಸಂಶೋಧನೆಗಳು ಈ ಸಮಾಜದಲ್ಲಿ ಮೌಢ್ಯರಹಿತ ವಿಚಾರಗಳಿಗೆ ಆಸ್ಪದವಾಯಿತು. ಭವದಲ್ಲಿ ಭಕ್ತನಾದರೆ ಆ ಭವವೇ ಲೇಸು ಕಂಡಯ್ಯ, ಎಂದೆಂದಿಗೂ ನಾನಿದನ್ನೇ ಬಯಸುವೆ, ತಂದೆ ಕರುಣಿಸಯ್ಯ ಲಿಂಗದೇವ ಎಂದು ಗುರು ಬಸವಣ್ಣನವರ ಆಶೆಯಂತೆ ಪೂಜ್ಯ ಮಾತಾಜಿ ಮೋಕ್ಷವನ್ನು ನಾ ಬಯಸೆ, ಪ್ರಣವ ಮೂರ್ತಿಯೇ ಬಸವ, ಜಗದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ ಎಂದು ಪಾದರಸದಂತೆ ಬಸವದಿ ಶಕ್ತಿ ತಮ್ಮ ಕೊನೆಯ ಹಂತದವರೆಗೂ ಬಸವ ಧರ್ಮಕ್ಕಾಗಿ, ಗುರು ಬಸವಣ್ಣನವರಿಗಾಗಿ ತಮ್ಮ ಬಹುಮುಖ ಪ್ರತಿಭೆಯನ್ನ ಚಿತ್ರಕಲೆ, ಸಂಗೀತ, ನಾಟಕ, ಸಿನಿಮಾ ಬಳಸಿ ನಿನಗಾಗಿ ಬಾಳಿಸು, ಭಾವನೆಯ ಹೊತ್ತಿಸು, ನಿನ್ನ ವಚನದ ಸುರೆಗೆ ಎನ್ನ ಅನುಗೊಳಿಸು ತಂದೆ ಎಂದು ಹಾಡಿದವರು ಪೂಜ್ಯ ಮಾತಾಜಿ. ಅವರು ಮೇರು ಸಾಹಿತ್ಯದ ಸಾಧನೆಯಲ್ಲಿ ವಿಶ್ವಗುರು ಬಸವ ತಂದೆಯವರ ಛಾಪು ಕಾಣಬರುತ್ತದೆ. ಇಂಗ್ಲೆಂಡ್, ಅಮೆರಿಕ, ಕೆನಡಾ ದೇಶಗಳಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡಿದರು. ವಿರೋಧಿಗಳು ಮೆಚ್ಚುವಂತಹ ಗುರು ಬಸವಣ್ಣನವರ ಬಗ್ಗೆ ಪ್ರಚಾರಕ್ಕೆ ಏನೆಲ್ಲ ಮಾಡಬಹುದು ತಮ್ಮ ಜೀವಿತ ಅವಧಿಯಲ್ಲಿ ಸಾಧಿಸಿ ತೋರಿದ ದಿಟ್ಟ ಬಸವ ಶಕ್ತಿಯ ಪ್ರತಿರೂಪವೇ ಪೂಜ್ಯ ಗುರು ಮಾತಾಜಿಯವರು. ಇನ್ನು ಅವರು ಬರೆದ ಧರ್ಮ ಗ್ರಂಥ ಹೊರಗೆ ಬರಲೇ ಇಲ್ಲ.
ಅವರ ಹೋರಾಟವನ್ನು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಹೋರಾಡುವ ದಿಕ್ಕಿನಲ್ಲಿ ನಾವು ಸಾಧಿಸಬೇಕಾಗಿದೆ. ಬಹಳವಾಗಿ ವಿಶ್ವಗುರು ಬಸವ ತಂದೆಯವರನ್ನ ಪರಿಚಯಿಸಿದ ನಡೆದಾಡಿದ ಬಸವ ವಿಶ್ವವಿದ್ಯಾಲಯವೇ ಪೂಜ್ಯ ಗುರು ಮಾತಾಜಿಯವರು. ಈ ರೀತಿ ನಾವೆಷ್ಟೆಲ್ಲ ಕೊಂಡಾಡಿದರೂ ಸಾಲದು. ಅವರ ಧ್ಯೇಯ, ಛಲ ಹಾಗೂ ಹೋರಾಡುವ ದಿಟ್ಟತನ ನಮಗೆಂದೆಂದಿಗೂ ಮಾರ್ಗದರ್ಶನವನ್ನು ಮಾಡುವ ಬಸವಶಕ್ತಿ. ತಮ್ಮ 74ನೆಯ ವಯಸ್ಸಿನಲ್ಲಿ 14/3/2019 ಲಿಂಗೈಕ್ಯರಾದರು. ಆದರೆ ತಮ್ಮ ಆಶಯದಂತೆ ಬಸವ ಪವಾಡದಂತೆ ಪೂಜ್ಯ ಗುರು ಮಾತಾಜಿಯವರು ಪುನಃ ಜನಿಸಿ ಬರಲಿ ಎಂದು ಪ್ರಾರ್ಥಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.